ಹಲೋ, ಹಾಯ್, ನಮಸ್ಕಾರ. ನೋಡ್ರಿ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜ್ವರ ಬಹಳ ಕಂಡು ಬರುತ್ತೆ. ಸಾಮಾನ್ಯವಾಗಿ ವೈರಲ್ ಜ್ವರ ಇರುತ್ತ. ಬಟ್ ಏನಾಗುತ್ತೆ, ಈ ಸೊಳ್ಳೆಗಳಿಂದ ಡೆಂಗು ಮತ್ತೆ ಮಲೇರಿಯಾ ಬಾಳ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದಾಗುತ್ತೆ ಟೈಫಾಯ್ಡ್ ಫೀವರ್. ಇದು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಕಾಯಿಲೆಗಳು ತುಂಬಾ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಡೆಂಗ್ಯೂ ಮತ್ತೆ ಮಲೇರಿಯಾ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತಲು ಮಳೆ ಆಗೋದ್ರಿಂದ ಅಲ್ಲಲ್ಲಿ ನೀರ್ ನಿಂತಿರುತ್ತ. ಸೊ ನೀರು ನಿಲ್ದ ಹಾಗೆ ನೋಡ್ಕೊಳ್ಬೇಕಾ, ತುಂಬಾ ಸ್ವಚ್ಛವಾಗಿ ಇಡ್ಬೇಕು, ಮತ್ತು ಸೊಳ್ಳೆ ಆಗದ ಹಾಗೆ ಕಾಪಾಡ್ಕೊಳ್ಬೇಕು. ಇನ್ನೊಂದು ಮುಖ್ಯ, ಮನೆಯಲ್ಲಿ ಸೊಳ್ಳೆ ಬರುತ್ತೆ, ಸೊ ಸೊಳ್ಳೆ ಬತ್ತಿನ ಯೂಸ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಪ್ಪ ಅಂದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ವಯಸ್ಸವರಿದ್ರೆ ಮತ್ತೆ ಈ ಸೊಳ್ಳೆಯ ಮಸ್ಕಿಟೋ ನೆಟ್ಗಳೇನಿರುತ್ತೆ ಅದನ್ನ ಉಪಯೋಗ ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ಡೆಂಗ್ಯೂ ಮಲೇರಿಯಾ ಏನಾದ್ರು ಬಂದ್ರೆ ಸಮಟೈಮ್ ನಿಮ್ಗೆ ಗೊತ್ತಾಗಲ್ಲ, ವೈರಲ್ ಫೀವರ್ ಇದೆ ಹಾಗೆ ಅನ್ಕೊಂಡು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಈಗ ಡೆಂಗು ಆದಾಗ ಸಡನ್ ಆಗಿ ಪ್ಲೇಟ್ಲೆಟ್ಗಳು ಕಡಿಮೆ ಆಗುತ್ತೆ. ಪ್ಲೇಟ್ಲೆಟ್ ಕಡಿಮೆ ಆಗಿ ರಕ್ತಸ್ರಾವ ಆಗೋ ಮೂಲಕ ಸಾವುಗಳು ತುಂಬಾ ಆಗುತ್ತೆ. ಮತ್ತೆ ಇನ್ನೊಂದು, ಈಗ ನೀರು ಕಲ್ಮಶವಾಗುತ್ತೆ. ನೀರು ಎಲ್ಲಾ ಕಡೆಯಿಂದ ಬರುತ್ತೆ. ಹೊಸ ನೀರು ಬರೋದ್ರಿಂದ ಹೊಳೆ ನೀರು, ಬೋರ್ ನೀರು, ಬಾವಿ ನೀರು, ನೀರುಗಳೆಲ್ಲ ಚೇಂಜ್ ಆಗುತ್ತೆ. ಈ ನೀರು ಸೇವನೆ ಮಾಡೋದ್ರಿಂದ ನೀವು ಹೊರಗಡೆ ಹೋಗಿ ನೀರ್ ಸೇವನೆ ಮಾಡ್ತೀರಾ, ಅದನ್ನ ಚೆನ್ನಾಗಿ ಸೇವನೆ ಮಾಡ್ಲಿಲ್ಲ ಅಂದ್ರೆ ಆ ನೀರನ್ನ ಸೇವನೆ ಮಾಡೋ ಮೂಲಕ ಟೈಫಾಯ್ಡ್ ಫೀವರ್ ಆಗ್ಬೋದು. ಅದಕ್ಕೆ ಕಾರಣ ಏನಂದ್ರೆ ಸಾಲ್ಮೊನೆಲ್ಲಾ ಟೈಫಿ ಅನ್ನುವ ಒಂದು ಈ ಬ್ಯಾಕ್ಟೀರಿಯಾದಿಂದ ಇದು ನಮ್ಗೆ ಟೈಫಾಯ್ಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಆಯ್ತು, ಹೊರಗಡೆ ಆಯ್ತು, ನೀವೇನಾದ್ರೂ ನೀರ್ ನೀರ್ ಏನಾದ್ರೂ ಕುಡಿತೀರಾ, ಕಾಯಿಸಿ ಆರಿಸಿದ ನೀರನ್ನ ಕುಡಿಯೋದು ಬಹಳ ಉತ್ತಮವಾಗಿರುತ್ತೆ. ಈ ಕಾಯಿಲೆಗಳು ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಾವ ಮಳೆಗಾಲದಾಗ. ಹಾಗಾಗಿ ನಿಮ್ಮ ಆರೈಕೆ ತುಂಬಾ ಮುಖ್ಯ. ನಿಮಗೇನಾದ್ರೂ 2 ರಿಂದ 3 ದಿವಸ ನಿಮ್ಗೇನಾದ್ರೂ ಜ್ವರ ಇದ್ರೆ ನೀವು ಸಿಂಪಲ್ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಮತ್ತೆ ಡ್ರಾಪ್ಸ್ ತಗೊಳ್ಬಹುದು. ಅದೇನಾದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ 2 ರಿಂದ 3 ದಿವಸ ಆದ್ಮೇಲೆ ನೀವು ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಹಲೋ, ಹಾಯ್, ನಮಸ್ಕಾರ. ನೋಡ್ರಿ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜ್ವರ ಬಹಳ ಕಂಡು ಬರುತ್ತೆ. ಸಾಮಾನ್ಯವಾಗಿ ವೈರಲ್ ಜ್ವರ ಇರುತ್ತ. ಬಟ್ ಏನಾಗುತ್ತೆ, ಈ ಸೊಳ್ಳೆಗಳಿಂದ ಡೆಂಗು ಮತ್ತೆ ಮಲೇರಿಯಾ ಬಾಳ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದಾಗುತ್ತೆ ಟೈಫಾಯ್ಡ್ ಫೀವರ್. ಇದು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಕಾಯಿಲೆಗಳು ತುಂಬಾ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಡೆಂಗ್ಯೂ ಮತ್ತೆ ಮಲೇರಿಯಾ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತಲು ಮಳೆ ಆಗೋದ್ರಿಂದ ಅಲ್ಲಲ್ಲಿ ನೀರ್ ನಿಂತಿರುತ್ತ. ಸೊ ನೀರು ನಿಲ್ದ ಹಾಗೆ ನೋಡ್ಕೊಳ್ಬೇಕಾ, ತುಂಬಾ ಸ್ವಚ್ಛವಾಗಿ ಇಡ್ಬೇಕು, ಮತ್ತು ಸೊಳ್ಳೆ ಆಗದ ಹಾಗೆ ಕಾಪಾಡ್ಕೊಳ್ಬೇಕು. ಇನ್ನೊಂದು ಮುಖ್ಯ, ಮನೆಯಲ್ಲಿ ಸೊಳ್ಳೆ ಬರುತ್ತೆ, ಸೊ ಸೊಳ್ಳೆ ಬತ್ತಿನ ಯೂಸ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಪ್ಪ ಅಂದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ವಯಸ್ಸವರಿದ್ರೆ ಮತ್ತೆ ಈ ಸೊಳ್ಳೆಯ ಮಸ್ಕಿಟೋ ನೆಟ್ಗಳೇನಿರುತ್ತೆ ಅದನ್ನ ಉಪಯೋಗ ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ಡೆಂಗ್ಯೂ ಮಲೇರಿಯಾ ಏನಾದ್ರು ಬಂದ್ರೆ ಸಮಟೈಮ್ ನಿಮ್ಗೆ ಗೊತ್ತಾಗಲ್ಲ, ವೈರಲ್ ಫೀವರ್ ಇದೆ ಹಾಗೆ ಅನ್ಕೊಂಡು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಈಗ ಡೆಂಗು ಆದಾಗ ಸಡನ್ ಆಗಿ ಪ್ಲೇಟ್ಲೆಟ್ಗಳು ಕಡಿಮೆ ಆಗುತ್ತೆ. ಪ್ಲೇಟ್ಲೆಟ್ ಕಡಿಮೆ ಆಗಿ ರಕ್ತಸ್ರಾವ ಆಗೋ ಮೂಲಕ ಸಾವುಗಳು ತುಂಬಾ ಆಗುತ್ತೆ. ಮತ್ತೆ ಇನ್ನೊಂದು, ಈಗ ನೀರು ಕಲ್ಮಶವಾಗುತ್ತೆ. ನೀರ್ ಎಲ್ಲಾ ಕಡೆಯಿಂದ ಬರುತ್ತೆ. ಹೊಸ ನೀರು ಬರೋದ್ರಿಂದ ಹೊಳೆ ನೀರು, ಬೋರ್ ನೀರು, ಬಾವಿ ನೀರು, ನೀರುಗಳೆಲ್ಲ ಚೇಂಜ್ ಆಗುತ್ತೆ. ಈ ನೀರು ಸೇವನೆ ಮಾಡೋದ್ರಿಂದ ನೀವು ಹೊರಗಡೆ ಹೋಗಿ ನೀರ್ ಸೇವನೆ ಮಾಡ್ತೀರಾ, ಅದನ್ನ ಚೆನ್ನಾಗಿ ಸೇವನೆ ಮಾಡ್ಲಿಲ್ಲ ಅಂದ್ರೆ ಆ ನೀರನ್ನ ಸೇವನೆ ಮಾಡೋ ಮೂಲಕ ಟೈಫಾಯ್ಡ್ ಫೀವರ್ ಆಗ್ಬೋದು. ಅದಕ್ಕೆ ಕಾರಣ ಏನಂದ್ರೆ ಸಾಲ್ಮೊನೆಲ್ಲಾ ಟೈಫಿ ಅನ್ನುವ ಒಂದು ಈ ಬ್ಯಾಕ್ಟೀರಿಯಾದಿಂದ ಇದು ನಮ್ಗೆ ಟೈಫಾಯ್ಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಆಯ್ತು, ಹೊರಗಡೆ ಆಯ್ತು, ನೀವೇನಾದ್ರೂ ನೀರ್ ಏನಾದ್ರೂ ಕುಡಿತೀರಾ, ಕಾಯಿಸಿ ಆರಿಸಿದ ನೀರನ್ನ ಕುಡಿಯೋದು ಬಹಳ ಉತ್ತಮವಾಗಿರುತ್ತೆ. ಈ ಕಾಯಿಲೆಗಳು ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಾವ ಮಳೆಗಾಲದಾಗ. ಹಾಗಾಗಿ ನಿಮ್ಮ ಆರೈಕೆ ತುಂಬಾ ಮುಖ್ಯ. ನಿಮಗೇನಾದ್ರೂ 2 ರಿಂದ 3 ದಿವಸ ನಿಮ್ಗೇನಾದ್ರೂ ಜ್ವರ ಇದ್ರೆ ನೀವು ಸಿಂಪಲ್ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಮತ್ತೆ ಡ್ರಾಪ್ಸ್ ತಗೊಳ್ಬಹುದು. ಅದೇನಾದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ 2 ರಿಂದ 3 ದಿವಸ ಆದ್ಮೇಲೆ ನೀವು ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಹಲೋ, ಹಾಯ್, ನಮಸ್ಕಾರ. ನೋಡ್ರಿ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜ್ವರ ಬಹಳ ಕಂಡು ಬರುತ್ತೆ. ಸಾಮಾನ್ಯವಾಗಿ ವೈರಲ್ ಜ್ವರ ಇರುತ್ತ.
ಬಟ್ ಏನಾಗುತ್ತೆ ಈ ಸೊಳ್ಳೆಗಳಿಂದ ಡೆಂಗು ಮತ್ತೆ ಮಲೇರಿಯಾ ಬಾಳ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದಾಗುತ್ತೆ ಟೈಫಾಯ್ಡ್ ಫೀವರ್. ಇದು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಕಾಯಿಲೆಗಳು ತುಂಬಾ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಡೆಂಗ್ಯೂ ಮತ್ತೆ ಮಲೇರಿಯಾ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತಲು ಮಳೆ ಆಗೋದ್ರಿಂದ ಅಲ್ಲಲ್ಲಿ ನೀರ್ ನಿಂತಿರುತ್ತ. ಸೊ ನೀರು ನಿಲ್ದ ಹಾಗೆ ನೋಡ್ಕೊಳ್ಬೇಕಾ, ತುಂಬಾ ಸ್ವಚ್ಛವಾಗಿ ಇಡ್ಬೇಕು ಮತ್ತು ಸೊಳ್ಳೆ ಆಗದ ಹಾಗೆ ಕಾಪಾಡ್ಕೊಳ್ಬೇಕು. ಇನ್ನೊಂದು ಮುಖ್ಯ, ಮನೆಯಲ್ಲಿ ಸೊಳ್ಳೆ ಬರುತ್ತೆ, ಸೊ ಸೊಳ್ಳೆ ಬತ್ತಿನ ಯೂಸ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಪ್ಪ ಅಂದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ವಯಸ್ಸವರಿದ್ರೆ ಮತ್ತೆ ಈ ಸೊಳ್ಳೆ ಮಸ್ಕಿಟೋ ನೆಟ್ಗಳೇನಿರುತ್ತೆ ಅದನ್ನ ಉಪಯೋಗ ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ಡೆಂಗ್ಯೂ ಮಲೇರಿಯಾ ಏನಾದ್ರು ಬಂದ್ರೆ ಸಮಟೈಮ್ ನಿಮ್ಗೆ ಗೊತ್ತಾಗಲ್ಲ, ವೈರಲ್ ಫೀವರ್ ಇದೆ ಹಾಗೆ ಅನ್ಕೊಂಡು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಈಗ ಡೆಂಗು ಆದಾಗ ಸಡನ್ ಆಗಿ ಪ್ಲೇಟ್ಲೆಟ್ಗಳು ಕಡಿಮೆ ಆಗುತ್ತೆ, ಪ್ಲೇಟ್ಲೆಟ್ ಕಡಿಮೆ ಆಗಿ ರಕ್ತಸ್ರಾವ ಆಗೋ ಮೂಲಕ ಸಾವುಗಳು ತುಂಬಾ ಆಗುತ್ತೆ. ಮತ್ತೆ ಇನ್ನೊಂದು, ಈಗ ನೀರು ಕಲ್ಮಶವಾಗುತ್ತೆ. ನೀರ್ ಎಲ್ಲಾ ಕಡೆಯಿಂದ ಬರುತ್ತೆ. ಹೊಸ ನೀರು ಬರೋದ್ರಿಂದ ಹೊಳೆ ನೀರು, ಬೋರ್ ನೀರು, ಬಾವಿ ನೀರುಗಳೆಲ್ಲ ಚೇಂಜ್ ಆಗುತ್ತೆ. ಈ ನೀರು ಸೇವನೆ ಮಾಡೋದ್ರಿಂದ ನೀವು ಹೊರಗಡೆ ಹೋಗಿ ನೀರ್ ಸೇವನೆ ಮಾಡ್ತೀರಾ, ಅದನ್ನ ಚೆನ್ನಾಗಿ ಸೇವನೆ ಮಾಡ್ಲಿಲ್ಲ ಅಂದ್ರೆ ಆ ನೀರನ್ನ ಸೇವನೆ ಮಾಡೋ ಮೂಲಕ ಟೈಫಾಯ್ಡ್ ಫೀವರ್ ಆಗ್ಬೋದು. ಅದಕ್ಕೆ ಕಾರಣ ಏನಂದ್ರೆ ಸಾಲ್ಮೊನೆಲ್ಲಾ ಟೈಫಿ ಅನ್ನುವ ಒಂದು ಈ ಬ್ಯಾಕ್ಟೀರಿಯಾದಿಂದ ಇದು ನಮ್ಗೆ ಟೈಫಾಯ್ಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಆಯ್ತು, ಹೊರಗಡೆ ಆಯ್ತು, ನೀವೇನಾದ್ರೂ ನೀರ್ ಏನಾದ್ರೂ ಕುಡಿತೀರಾ, ಕಾಯಿಸಿ ಆರಿಸಿದ ನೀರನ್ನ ಕುಡಿಯೋದು ಬಹಳ ಉತ್ತಮವಾಗಿರುತ್ತೆ. ಈ ಕಾಯಿಲೆಗಳು ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಾವ ಮಳೆಗಾಲದಾಗ. ಹಾಗಾಗಿ ನಿಮ್ಮ ಆರೈಕೆ ತುಂಬಾ ಮುಖ್ಯ. ನಿಮಗೇನಾದ್ರೂ 2 ರಿಂದ 3 ದಿವಸ ನಿಮ್ಗೇನಾದ್ರೂ ಜ್ವರ ಇದ್ರೆ ನೀವು ಸಿಂಪಲ್ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಮತ್ತೆ ಡ್ರಾಪ್ಸ್ ತಗೊಳ್ಬಹುದು. ಅದೇನಾದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ 2 ರಿಂದ 3 ದಿವಸ ಆದ್ಮೇಲೆ ನೀವು ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ.